ಚರ್ಚಿನ ಒಳಗೋಗಿ ನೋಡ್ತೀನಿ, ದೇವ್ರಿಗೆ ಒಬ್ಬರು ಕೈ ಮುಗಿವಲ್ರು, ಎಲ್ಲಾರು ಪುಸ್ತಕ ಓದಿಕೆ ಅಂತ ಕುಂತಿದ್ರು. ಇವ ಯಾರು? ನಾನು ಚರ್ಚಿನಾಗ ಕಾಯ್ತಾರ ಎಲ್ಲಾರು ನನ್ನನ್ನೇ ನೋಡಕತ್ತಿದ್ರು. ನನಗನೇ ದಿಕ್ಕು ತೋಪಿತ್ತು, ದೇವಸ್ಥಾನದಾಗಿದ್ರೆ ಕೈ ಮುಗಿತಾರ, ಇಲ್ಲಿ ಪುಸ್ತಕ ಓದ್ತಾರಲ್ಲ ಅಂತ. ಹೆಂಗಾನ ಮಾಡಿಕೊಳ್ರಕ್ಕೆ ನಡ ಕಡಿ. ನನಗೆ ನಾನು ರಿಮೋಟ್ ಸಿಕ್ಕರೆ ಸಾಕಂತೇಳಿ ಕಾಯಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದೆ. ದೇವ್ರೇ ಇದು ತಗಪ್ಪ, 500 ರೂಪಾಯಿ ಆದ್ ನೋಡು, ನನ್ನ ರಿಮೋಟ್ ನಾನು ಗುಡಿ ಕೊಡು. ಈ ಕಾಯಿ ಎಲ್ಲಿ ಹೊಡಿಬೇಕಪ್ಪ? ಸರಿ ಎಲ್ಲಾರು ದೂರ ಸರಿ, ಕಾಯಿ ಬೀಸ್ ಹೋಗಿತೀನಿ. ಯಾರ ತೆಲಿಗೆನ ಬಿದ್ರು ನನ್ನ ಜವಾಬ್ದಾರಿ ಅಲ್ಲ ನೋಡ್ರಿ. ಶಿವ ಸಾಂಬಜನಂ ಪ್ರಚಾರ ಮಹಾದೇವ್ ಅಡಮಟ್ಟ ಮಹಾರಾಜ್ ಕು ಜೈ. ನಡಿ ಸೀದಾ ಮತ್ತೆ ಹೊರಗೆ ನಡಿ, ಮಾತಾಡ್ಬೇಡ, ನಡಿ ಸುಮ್ಮನೆ. ಯಾವ ಊರು ನಿಂದು? ಚರ್ಚಿನ ಕಾಯಿ ಹೊಡಿತಾರ ನೆವನ ಬುದ್ಧಿಯಲ್ಲಿ ಇಟ್ಟಿದ್ದಿ? ಯಾಕ ಹೊಡಿಬಾರ್ದನ? ದೇವ್ರ ಗುಡಿಯಾಗ ಹೊಡಿತೀವಲ್ಲ. ದೇವ್ರ ಗುಡಿ ಬೇರೆ, ಚರ್ಚ್ ಬೇರೆ ಲೇ, ತಿಳಿತದಿಲ್ಲ ನಿನಗ? ಮುದೆ ಒಳಗಿದ್ದಿ, ನನಗೇನು ಗೊತ್ತ್ರಿ? ಇಲ್ಲಿಗೆ ಹೋಗಂತ ಪೊಲೀಸ್ ಹೇಳ್ಯಾನ? ಕೊಡದಿದ್ದೇನು? ಇಲ್ಲ, ಅಲ್ಲಿ ನೋಡ್ರ ಒಳಗ ಕಾಯಿ ಹೊಡೆದ ಪ್ರಾರ್ಥನೆ ಎಲ್ಲ ಕೆಡಿಸಿಟ್ಟಿದ್ದಿ. ಎಲ್ಲಿ ನೋಡಮ್, ನಾನು ಯಾಕೆ ಕೆಡಿಸಲಿ ನಿಮ್ಮ ಭಜನಿ? ಅದು ತಿಳ್ಕಂದನಲ್ಲ ಗಿಲಾಸ್ನಿಗೇನಾದ್ರಿ ಸರೈ? ಗೊತ್ತಾಯ್ತಪ್ಪ. ದೇವ್ರಿಗೆ ಕಾಯಿ ನೀರು ಕುಡ್ದು ನಗಡಿ ಆಗ್ಯದ, ಅದಕ್ಕೆ ಸರೈ ಬೇಡದ. ತರಮಲ್ಲಿ ಸರೈನೇ ತರಮ್, ಅದೇ ನಿಂದದ ಮುಂದದ. ಈಗ ಮೇನ್ ಪಾಯಿಂಟ್ ಡ್ಯಾನ್ಸಿಂಗ್ ಕಾರ್ ಹುಡ್ಕೋಬೇಕು ನಾನು. ಡ್ಯಾನ್ಸಿಂಗ್ ಕಾರ್ನಾಗ ರೊಕ್ಕ ಸಿಗ್ತಾವ. ನಾನು ಭೂಮಿಗೆ ಬಂದಾಗಲಿ ಮನುಷ್ಯರು ಯಾರು ಹೆಲ್ಪ್ ಆಗಿಲ್ಲ, ಈ ಡ್ಯಾನ್ಸಿಂಗ್ ಕಾರ್ ಭಾಳ ಹೆಲ್ಪ್ ಆಗ್ಯದಪ್ಪ ನನಗೆ. ಇದಕ್ಕೊಂದು ಸೆಲ್ಯೂಟ್. ಹೆಂಗನ ರೊಕ್ಕ ಅಡ್ಜಸ್ಟ್ ಆದವು. ಈಗ ಸರ ಎಲ್ಲಿ ಸಿಗ್ತದಪ್ಪ ಅದೇ ಗೊತ್ತಿಲ್ಲ ನನಗೆ. ಅರೆ ಈತ ಯಾರಪ್ಪ? ಸೇಮ್ ನನ್ನಂಗನಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ ಹಿಂಗೆ ಇದ್ದೆ ಬರೀ ಮೇಲೆ. ಇದನ್ನ ನನ್ನಂಗೆ ರಿಮೋಟ್ ಕಳ್ಕೊಂಡು ಹುಡುಕಿ ಅಂತ ಕುಂತದೇನು ತಿಕ್ಕವಳು. ರೊಕ್ಕ ಕೊಡಕ್ಕೆ ನಿಂತ ನಾನು 1 2 ಸಾಕಣ್ಣ, ಸಾಕು ಓದ್ತೀನಿ. ಆಯ್ ಮತ್ತೆ ಆಡಿಸ್ತಾನಲ್ಲ, ಇನ್ನೂ ತಗೋಬೇಕೇನು? ಇನ್ನೊಂದು ತಗಮು ಸಾಕು ಬಿಡೋಣ, ನಿನಗಿರಲಿ. ಎಣ್ಣೆ ಇಲ್ಲೆಲ್ಲ ಚರ್ಚ್ ಇತ್ತಲ್ಲಪ್ಪ. ಚರ್ಚ್ ಇಲ್ಲ ತಮ್ಮ, ದರ್ಗಾದ್ ನೋಡೋಗಲ್ಲಿ. ಈ ದೇವ್ರಿನ ಡಿಸೈನ್ ಬೇರೆ ಅದು ಬಿಡಪ್ಪ. ಏನದು ಸರಾಯಿ? ದೇವ್ರಿಗಪ್ಪ ಇಲ್ಲೇನ ಕರಿ? ನಿಂದ್ರಲ್ಲ, ಹಿಡ್ಕರ ಅವ್ನು ಹಿಡ್ಕರಿ. ಬೀರ್ ಬಾಟ್ಲಿ ತಗೊಂಡು ದರ್ಗದಾಗ ಬರ್ತಾನೆ, ಹುಡ್ಕರ ಅವನು. ಅವನು ವಿಚಿತ್ರ ಮಂದಿ ಅದ ಬಿಡಪ್ಪ ಭೂಮಿ ಮೇಲೆ. ನಾನೇನು ಮಾಡಿದ್ರೆ ಬೇಯಕ ಹೊಡ್ಯಾಕ ಬರ್ತಾರಲ್ಲಪ್ಪ ಇವನವನು. ಅವ್ರು ಹೊಡ್ಯಕ್ಕಲ್ಲೇ ಬಿದ್ದಾಗ ಸೀದಾ ಒಡ್ಡಿ ಹೋಗಿ ಒಂದು ಬಸ್ ಸೇರಿದೆ. ಇನ್ನೇನು ನನ್ನ ರಿಮೋಟ್ ಸಿಗುತ್ತದೆ ನೋಡಿ ಅವನವನು. ಇಂಥ ಬ್ಯಾಡ್ರಿ ಕಾಲಾಗ ಏನು ಕೇಳಿದ್ರೆ ನೋಡ್ಯಾಕೆ ಬರ್ತಾರೆ. ಯಪ್ಪ, ಆ ಬಸ್ಸಿನಾಗ ಒಬ್ಬಕ್ಕೆ ಸಪ್ಪು ಕುಂತಿದ್ಲು. ಆಕಿಗೇನು ಟೆನ್ಷನ್ ಆಗ್ಯದ ಅಂತ ಗೊತ್ತಾಯ್ತು. ಆಕಿಗೇನು ಟೆನ್ಷನ್ ಆಗ್ಯದ ಅಂತ ತಿಳ್ಕೊಸಲ್ಲ ಅವಾಗೆ ಸ್ವಲ್ಪ ಆಕಿನ ಕೈ ಹಿಡ್ಕೊಂಡೆ ನೋಡು. ಯಾಕಲ್ಲೇ ಪಾಪ ಗಂಡ ಸತ್ತಕಿನ ಕೈ ಹಿಡ್ಕೊಂತೇನು? ನಿನಗೇನು ಗೊತ್ತಾಯ್ತು ಆಕಿನ ಗಂಡ ಸತ್ತನಂತ? ಅರೆ ಬಿಳಿಸಿ ರೂಟ್ಕಂತದ್ದು ನೋಡಿದ್ರೆ ಗೊತ್ತಾಗಲ್ಲನ? ಎದ್ದೋಯ್ತೇನು ಬದಲಿ ಪೆಕ್ಕನ. ಆಯ್ತು ಬಿಡೋ ಮರ, ಹೋಯ್ತು ಬಿಡೋ, ಯಾಕೆ ಹೋದ್ರಿ ಅರ್ತೆ? ಅರೆ ಸ್ವಲ್ಪ ಇಳಿತಾನ ನಿಂದ್ರೆ ಯಾಕೊಡಿ. ಇವ ಡ್ರೈವರ ನಂಗೆ ನೋನು ಗಬ್ಬು. ಈಕಿನೇ ಬಿಳಿಸಿ ರೂಟ್ಕಂದಳಲ್ಲ, ಈಕಿನ ಗಂಡನ ಸತ್ತನೇನು? ಕೇಳಮ್ ತಡಿ. ಸೀದಾಕಿನ ಹೋಗಿ ನೀನಾನು ಬಿಳಿಸಿ ಉಟ್ಕಂತಲ್ವ, ನಿನ್ನ ಗಂಡನ ಸತ್ತನೇನಂತ ಕೇಳಿದೆ. ಅದಕ್ಕೆ ಕೆಂದ್ಲು ನಾವು ಕ್ರಿಶ್ಚಿಯನ್ ಇವಿ, ಮದುವೆ ಬಿಳಿ ಬಟ್ಟೆನ ಉಟ್ಕಂತೀವಿ ಅಂದ್ಲು. ಅದಕ್ಕೆ ನಾನು ಗಂಡ ಸತ್ತ ಮೇಲೆ ಊಟಕಂತೀರವ ಅಂತ ಕೇಳಿದೆ. ಆಕಿ ಗಂಡ ಸತ್ತ ಮೇಲೆ ಕರಿ ಊಟಕಂತೀವಿ ಅಂದ್ಲು. ಮತ್ತೆ ಕನ್ಫ್ಯೂಸ್ ಆಯ್ತು. ಅಲ್ಲಿ 3 ಕರಿ ಬಟ್ಟೆ ಉಟ್ಕೊಂಬರಕತ್ತಿದ್ರು. ಅವ್ರನ್ನ ಕೇಳಿದೆ, ನಿಮ್ಮ ಗಂಡ ಸತ್ತನೇನವ ಅಂತ. ಆಕಿನ ಗಂಡ ಎಲ್ಲಿದ್ದೇನೋ ಸೀದಾ ನನಗೆ ಒದಕ ಬಂದ. ಇಷ್ಟೆಲ್ಲ ಆದ್ಮೇಲೆ ಗೊತ್ತಾಯ್ತು, ಇಲ್ಲಿ ಎಲ್ಲ ಮನುಷ್ಯ ಒಂದೇ ಅಲ್ಲ, ಅವ್ರದೇ ಆದ ಧರ್ಮ ಬೇರೆ ಬೇರೆ ಆದಂತ. ಅವ್ರವ್ರ ಧರ್ಮದ ಪ್ರಕಾರ ಅವ್ರು ಬಟ್ಟೆ ಉಟ್ಕಂತಿದ್ರು. ಇಷ್ಟಾದ್ರೂ ನನಗೆ ಇನ್ನೊಂದು ಕನ್ಫ್ಯೂಷನ್ ಏನಂದ್ರ, ಈ ಎಲ್ಲ ಮನುಷ್ಯರಿಗೆ ಬಟ್ಟೆ ಉಟ್ಕೋದ್ರಲ್ಲಿ ಧರ್ಮ ಅದೇನು, ಧರ್ಮದ ಪ್ರಕಾರ ಬಟ್ಟೆ ಉಟ್ಕಂತಾರ ಅಂತ ಗೊತ್ತಾಗಲಿಲ್ಲ. ಇಷ್ಟೆಲ್ಲ ಆದ್ಮ್ಯಾಗ ನನಗೆ ರಿಮೋಟ್ ಸಿಗಬೇಕಾದ್ರೆ ನಾನು ಯಾವ ಧರ್ಮದ ಬಟ್ಟೆ ಉಟ್ಕಲ್ಲ ಅಂತ ಯೋಚನೆ ಮಾಡಿದೆ. ಆದ್ರೆ ನಾವು ಮನುಷ್ಯರಲ್ಲ, ಎಲಿಯನ್ಸ್. ನಮ್ಗೆ ಯಾವತ್ತು ಧರ್ಮನಿಲ್ಲ, ಹೇಳ್ಬೇಕಂದ್ರೆ ಬಟ್ಟೆನಿಲ್ಲ, ಧರ್ಮೇಲಿಸ್ ತರ್ತೀನಿ. ನಾನು ಡ್ಯಾನ್ಸಿಂಗ್ ಕಾರ್ನಾಗ ಸಿಕ್ಕು ಯೂಸ್ ಮಾಡ್ಕೊತೀನಿ. ಆದ್ರೂ ನನಗೆ ಕ್ಯೂರಿಯಾಸಿಟಿ ಇತ್ತು, ದೇವ್ರು ಮನುಷ್ಯರನ್ನ ಸೃಷ್ಟಿ ಮಾಡಕಲ್ಕ ಈತ ಈ ಧರ್ಮದತ್ತ ಅಂತೇಳಿ ಒಂದು ಯಾವ್ದನ್ನ ಚುಕ್ಕಿಗಿನ ಕೂನ ಮಾಡಿಗಿನ ಕಳಿಸಿರ್ತಾನೆ ಅಂತ ಸೀದಾ ಹಾಸ್ಪಿಟಲ್ಗೆ ಹೋದೆ. ಎಲ್ಲೇದಲ್ಲ ಚುಕ್ಕಿ ಕಾಣೇನವಲ್ತಲ್ಲ, ಅಳಬಾಡ ಆತಮ್ಮ, ನಾನೇನು ಮಾಡ್ತೀನಿ, ಚುಕ್ಕಿ ನೋಡತ್ನ ಅಷ್ಟೇ. ನೀ ಯಾವ ಧರ್ಮದವಂತ ಹೆಂಗೆ ಗೊತ್ತಾಗ್ಬೇಕು? ಯಾರಪ್ಪ ನೀನು ಏನು ಮಾಡಕತ್ತಿ? ಚುಕ್ಕೆಲ್ಲದ? ಎದ್ರ ಚುಕ್ಕಿ? ಧರ್ಮದ ಚುಕ್ಕೆ. ಇವ ಯಾವ ಕಂಪನಿ ಅಂತ ಹೆಂಗೆ ಗೊತ್ತಾಗ್ಬೇಕು? ಸೆಕ್ಯೂರಿಟಿ ತೋತ್ತೇವು ನಾವು. ಮತ್ತೆ ಅದೇ ಬಸ್ಸಿಗೆ ಕಳಿಸಿದ್ರಪ್ಪ ನನ್ನ. ನೀವು ವೇಟ್ ಮಾಡಿದ್ರೆ ನಿಮ್ಮ ಕೈಗೆ ಸಿಗೋದಿಲ್ಲ, ಹೋಗ್ರ ನಿಮ್ಮ ಕೋಡಿಗಳೇ ಹುಚ್ಚನಾಯ್ತು ತಿರುಗಿದಂಗೆ ಯಾಕೆ ತಿರುಗ್ತೀರಿ ನನ್ನಿಂದ? ಸಾಕಾಯ್ತಪ್ಪ ನಾನು ತಿರುಗಿ ಈ ಮನುಷ್ಯರ ಧರ್ಮ ತಗೊಂಡು ನನಗೇನು ಮಾಡೋದಿಲ್ಲಪ್ಪ. ನನಗೆ ನಾನು ಫೇಸ್ಶಿಪ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂತ ಗೊತ್ತಾಗಲಾರ್ದು ಇಷ್ಟೆಲ್ಲ ಮಾಡಕತ್ತೀನಿ. ಆಮೇಲೆ ಲಾಸ್ಟ್ಗೆ ಒಂದು ಐಡಿಯಾ ಮಾಡಿದೆ, ನನಗೆ ನಾನು ರಿಮೋಟ್ ಸಿಗಬೇಕಾದ್ರೆ ಎಲ್ಲ ಧರ್ಮದ ದೇವ್ರಿಗೆ ಪೂಜೆ ಮಾಡಮಂತೇಳಿ ಈ ಕಡೆ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡೆದೆ, ಈ ಕಡೆ ಚರ್ಚಿನಿಗೆ ಹೋಗಿ ಕ್ಯಾಂಡಲ್ ಹಚ್ಚಿದೆ, ಈ ಕಡೆ ದರ್ಗಾಕ್ಕೆ ಹೋಗಿ ನಮಾಜನ ಮಾಡಿದೆ. ಇಷ್ಟೆಲ್ಲ ಮಾಡಿದ್ರೂ ನನಗೆ ನನ್ನ ರಿಮೋಟ್ ಸಿಗಲಿಲ್ಲ. ಇನ್ನು ಯಾವ ದೇವ್ರಿಗೆ ಬೇಡಿಕೆ ಅಂದ್ರೆ ರಿಮೋಟ್ ಸಿಗುತ್ತಂತ ಅನ್ನಷ್ಟರಲ್ಲಿ ಪೀಕೆ ದೇವ್ರು ಅಂತ ಯಾಕೆ ಕಲೆ ಬಿದ್ದೆ ನಿನ್ನ ಕೊಡಿ. ನಿನ್ನ ರಿಮೋಟ್ ಏನು ದೇವ್ರು ತಗೊಂಡ ಏನು? ನಿನ್ನ ರಿಮೋಟ್ ಸಿಗಬೇಕಾದ್ರೆ ಒಂದು ಸೊಲ್ಯೂಷನ್ ಕೊಡ್ತೀನಿ, ನಾ ಹೇಳಿದಂಗೆ ಮಾಡು. ನಿನ್ನಂಗೆ ಎಷ್ಟೇ ಕಷ್ಟ ಇರಲಿ, ನಾನು ಗುರಿ ಮುಟ್ಟಬೇಕನ್ನೋರು